ನಮಸ್ಕಾರ ಫ್ರೆಂಡ್ಸ್, ಬರ್ರಿ ಇವತ್ತಿನ ವಿಡಿಯೋದಲ್ಲಿ ನಾವು ರೊಟ್ಟಿ, ಚಪಾತಿ ಮತ್ತು ಬಿಸಿ ಬಿಸಿ ಅನ್ನ ಜೊತೆ ಸಖತ್ ಕಾಂಬಿನೇಷನ್ ಆಗಿರೋ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಹೀರೆಕಾಯಿ ತುಂಬಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಕೆಲವೊಬ್ಬರಿಗೆ ಹೀರೆಕಾಯಿ ಪಲ್ಯ ಅಂದ್ರೇ ಇಷ್ಟ ಆಗೋದಿಲ್ಲ. ಈ ರೀತಿ ಹೀರೆಕಾಯಿ ಗ್ರೇವಿ ಮಾಡಿ ನೋಡ್ರಿ, ಬೆರಳನ್ನ ಕಚ್ಚಿ ತಿಂತಾರ, ಅಷ್ಟು ಸೂಪರ್ ಆಗುತ್ತೆ. ಬರ್ರಿ ಹಂಗಾರ ಇದಕ್ಕೆ ಬೇಕಾದಂಥ ಐಟಮ್ಸನ್ನು ಒಂದೊಂದಾಗಿ ತೋರಿಸ್ತೀನಿ, ನೋಟ್ ಮಾಡ್ಕೊಂಬಿಡ್ರಿ. ಮೊದಲಿಗೆ ನೋಡ್ರಿ, ಹೀರೆಕಾಯಿ ತುಂಬಗಾಯಿ ಮಾಡೋದಕ್ಕೆ ನಾನು ಎಳೆ ಹೀರೆಕಾಯಿನ ತೊಗೊಂಡಿನಿ. ಅದ್ರ ಮೇಲಿರುವಂಥ ಎಲ್ಲ ಬೆನ್ನನ್ನು ಗೀರು ತೆಗೆದು ಈ ರೀತಿ ಉದ್ದಕ್ಕೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿನಿ. ಹಾಗೆ ನೋಡ್ರಿ, ನಾನು ಮಸಾಲೆಯನ್ನು ತುಂಬೋದಕ್ಕಂಥೇಳಿ ಒಂದ್ರಾಗ 4 ಭಾಗವನ್ನು ಸೀಳೀನಿ. ಈ ರೀತಿ ಸೀಳಿ ಮಸಾಲೆ ತುಂಬೋದಕ್ಕೆ ಅನುಕೂಲ ಆಗೋ ಥರ ಮಾಡ್ಕೊಂಡಿನಿ. ಜೊತೆಗೆ ಇಲ್ಲಿ ಸ್ವಲ್ಪ ಹೀರೆಕಾಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಯಾಕಂದ್ರೆ ಕೆಲವೊಬ್ರು ತುಂಬಗಾಯಿ ಇಷ್ಟಪಡೋದಿಲ್ಲ, ಬರೀ ಗ್ರೇವಿ ಅಷ್ಟೇ ತಿಂತಿರ್ತಾರಲ್ವ. ಹಂಗಂತೇಳಿ ನಾನು ಬೇರೆ ಹೀರೆಕಾಯಿನ ಕಟ್ ಮಾಡಿಲ್ಲ. ಯಾಕಂದ್ರೆ ಹೀರೆಕಾಯಿನ 4 ಭಾಗ ಮಾಡೋದು ಮುಂದೆ ಅವು ಏನು ಮಾಡ್ತಾವೆ, ಪೂರ್ತಿ ಕಡ್ಯಾಕ ಆಗಿಬಿಡ್ತಾವಲ್ರಿ. ಅಂಥ ಹೀರೆಕಾಯಿ ಪೀಸ್ಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡೀನಿ. ಗ್ರೇವಿ ತಿನ್ನೋರು ಗ್ರೇವಿ ತಿಂತಾರ, ಹೋಳು ತಿನ್ನೋ ಅಂದ್ರೆ ತುಂಬಗಾಯಿ ಹೋಳನ್ನು ತಿನ್ನೋರು ಹೋಳು ತಿಂತಾರ ಅಂಥೇಳಿ ಮಾಡೀನಿ. ಜೊತೆಗೆ ಇಲ್ಲಿ ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡೇನ್ರಿ. ನಾ ಈ ಸೈಜಲ್ಲಿ ಕಟ್ ಮಾಡೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡ್ರಿ, ನಾನು ಗ್ರೇವಿ ಮಾಡೋದಕ್ಕಂಥೇಳಿ ಮಸಾಲೆ ಐಟಮ್ಸನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ನೋಡ್ರಿ, ಉಳ್ಳಾಗಡ್ಡಿಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡೀನಿ. 2 ರಿಂದ 3 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡೀನಿ. ಈ ಸೈಡ್ ಶೇಂಗಾ ತೊಗೊಂಡೇನ್ರಿ, ಹಸಿ ಶೇಂಗಾ ಅದಾವು. ಇಲ್ಲಿ ಒಂದು ಅರ್ಧ ಬಟ್ಟಲದಷ್ಟು ಹಸಿ ಶೇಂಗಾ ತೊಗೊಂಡೀನಿ. ಇಲ್ಲಿ ಒಂದು 4 ಬೆಳ್ಳುಳ್ಳಿ ಗಡ್ಡೆಯನ್ನು ತೊಗೊಂಡೇನ್ರಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೀನಿ. ಇವನ್ನೆಲ್ಲ ಗ್ರೇವಿ ಮಾಡೋದಕ್ಕೆ ನಾವು ಹುರ್ಕೋಬೇಕ್ರಿ. ಈಗ ಒಂದು ರೊಟ್ಟಿ ಮಾಡೋ ಹಂಚನ್ನು ತೊಗೊಂಡೇನ್ರಿ ನಾನು, ಇವನ್ನೆಲ್ಲ ಹುರ್ಕೊಳ್ಳೋದಕ್ಕೆ. ಈಗ ಇವನ್ನೆಲ್ಲ ಹಾಕಿ ಹುರಿತೀನಿ. ನಾನಿಲ್ಲಿ ಈರುಳ್ಳಿ, ಟೊಮೆಟೊ ಮತ್ತು ಶೇಂಗಾನ ಅಷ್ಟು ಮಿಕ್ಸ್ ಮಾಡಿ ಹುರಿತೀನಿ ರೀ. ನೀವು ಸಪ್ರೇಟ್ ಬೇಕಾದ್ರೆ ಹುರ್ಕೋಬೋದು. ನೋಡಿರಿ, ಅಷ್ಟು ಮಸಾಲೆ ಒಳಗೆ ನಾನಿಲ್ಲಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿಯನ್ನು ಹುರ್ಕೊಂಡಿಲ್ಲ. ಯಾಕಂದರೆ ಕೊತ್ತಂಬರಿ ಬೆಳ್ಳುಳ್ಳಿ ಹಸಿದು ಹಾಕ್ಬೇಕ್ರಿ, ಹುರಿಬಾರ್ದು. ನಿಮ್ಮ ಹತ್ರ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ, ಇಲ್ಲಾಂದ್ರೆ ಈ ರೀತಿ ಮನೆಯಲ್ಲಿರುವ ತಾಜಾ ಬೆಳ್ಳುಳ್ಳಿಯನ್ನು ಹಾಕಿ ಮಾಡ್ಬೋದು. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ಒಣ ಕರಿಬೇವನ್ನು ಹಾಕ್ತಾಯಿದ್ದೀನಿ ರೀ. ನಿಮ್ಮ ಹತ್ರ ತಾಜಾ ಇದ್ದರೆ ತಾಜಾ ಕರಿಬೇವನ್ನು ಹಾಕಿರಿ. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ರಿ, ಇವು ಚೆನ್ನಾಗೆಲ್ಲ ಫ್ರೈ ಆಗ್ಯಾವು. ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ಕೋತೀನಿ. ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟಿಗೆ ತಗೋತೀನಿ ರೀ, ಸ್ವಲ್ಪ ಆರ್ಲಿವು. ಈಗ ಇದು ಪ್ಲೇಟಿಗೆ ತಗೊಂಡಂಥ ಮಸಾಲೆ ಐಟಮ್ ಸ್ವಲ್ಪ ಆರೈತ್ರಿ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಮಸಾಲೆ ಹಾಕೊಂಡ ನಂತರ ನೋಡ್ರಿ, ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ. ಜೊತೆಗೆ ಫ್ಲೇವರ್ಗೋಸ್ಕರ ಜೀರಿಗೆಯನ್ನು ಹಾಕೋತೀನಿ ರೀ. ಜೀರಿಗೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ. ಜೊತೆಗೆ ನೋಡ್ರಿ, ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇವು ಜವಾರಿ ಬೆಳ್ಳುಳ್ಳಿ ಇದಾವ್ರಿ, ನಾನು ಹಾಗೆ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಸಿಪ್ಪೆಯನ್ನು ತೆಗೆದು ಹಾಕ್ಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಖಾರವನ್ನು ಹಾಕ್ತಾಯಿದ್ದೀನಿ ರೀ, ಮಸಾಲೆ ಖಾರ. ಈ ರೀತಿ ಮಸಾಲೆಗೆ ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸಿಗೆ ಹಾಕೋದ್ರಿಂದ ರುಚಿ ಹೆಚ್ಚಾಕತ್ರಿ. ಇವಾಗ ಇದನ್ನೆಲ್ಲ ಹಾಕೊಂಡು ಮಿಕ್ಸಿಗೆ ಹಾಕೊಂಬಂದೆ ನೋಡ್ರಿ. 1 ಸ್ಪೂನ್ಲೆ ತೋರಿಸ್ತಾ ಇದೆ ನೋಡ್ರಿ. ಈ ರೀತಿ ಇಷ್ಟು ಸಣ್ಣಗೆ ಮಿಕ್ಸಿಗೆ ಹಾಕ್ಬೇಕು ಇದನ್ನು. ಈಗ ಇದನ್ನು ಹೆಚ್ಚಿಟ್ಟಂಥ ಹೀರೆಕಾಯಿ ಒಳಗೆ ತುಂಬ್ಕೊಳ್ಳೋಣಂತ್ರಿ. ನೋಡಿ, ಇವಾಗ ನಾವು ಹೆಚ್ಚಿಟ್ಕೊಂಡಂಥ ಹೀರೆಕಾಯಿನ ಈ ರೀತಿ ಬಾಯಿ ಓಪನ್ ಮಾಡಬೇಕು. ಅದ್ರ ಬಾಯಿ ಓಪನ್ ಮಾಡಿ ನಾವು ರುಬ್ಬಿದಂಥ ಮಸಾಲೆ ಪೇಸ್ಟನ್ನು ಇದಕ್ಕೆ ಹಾಕೋಬೇಕ್ರಿ. ಇದ್ರೊಳಗೆ ತುಂಬ್ಕೋಬೇಕು. ಅದು ಎಷ್ಟು ಹಿಡಿಯುತ್ತೋ ಅಷ್ಟೇ ತುಂಬಬೇಕ್ರಿ. ನೋಡಿ, ಜಾಸ್ತಿ ತುಂಬಕ್ಕೆ ಹೋಗ್ಬೇಡ್ರಿ. ಅದು ಎಷ್ಟು ತುಂಬಿತ್ತೋ ಅಷ್ಟೇ ತುಂಬಿ ಅದನ್ನು ಈ ರೀತಿ ಬಾಯನ್ನು ಕ್ಲೋಸ್ ಮಾಡಿಬಿಡ್ರಿ. ಕ್ಲೋಸ್ ಮಾಡಿ ಮೇಲೆ ಬಂದಂಥ ಎಲ್ಲ ಪೇಸ್ಟನ್ನು ಹೊರಗೆ ತಕ್ಕೋರಿ. ನೋಡಿ, ಈ ರೀತಿ ತುಂಬ್ಕೋಬೇಕ್ರಿ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಇಟ್ಕೋತೀನಿ ರೀ. ಇನ್ನೊಂದು ತುಂಬಿ ತೋರಿಸ್ತೀನಿ ನಿಮಗೆ. ಆದಷ್ಟು ನಾವು ಹೀರೆಕಾಯಿ ಎಣ್ಣೆಗಾಯಿ ಮಾಡೋದಕ್ಕೆ ನಾವು ಅಂತ ಈ ರೀತಿ ಎಳೆಯು ಸಣ್ಣ ಸಣ್ಣ ಹೀರೆಕಾಯಿಯನ್ನು ತೊಗೋಬೇಕ್ರಿ. ದಪ್ಪ ಹೀರೆಕಾಯಿ ಇದ್ದರೆ ಚಲೋ ಆಗೋದಿಲ್ಲ. ನೋಡಿರಿ, ಜಾಸ್ತಿ ಅಗಲ್ ಮಾಡೋಕೆ ಹೋಗ್ಬೇಡ್ರಿ. ಜಾಸ್ತಿ ಅಗಲ್ ಮಾಡಿದರೆ ಹೋಳು ಕಡ್ಯಾಕಾವು. ಸ್ವಲ್ಪ ಅಗಲ್ ಮಾಡಿ ಅದು ಎಷ್ಟು ಹಿಡಿತು ಅಷ್ಟೇ ತುಂಬ್ರಿ. ಈ ರೀತಿ ಅದ್ರ ಬಾಯಿನ ಕ್ಲೋಸ್ ಮಾಡಿಬಿಡಿ. ಗಟ್ಟಂಗೆ ಕುಂದಿರ್ತೈತಿ, ಮಸಾಲೆ ಹೊರಗೆ ಬರೋದಿಲ್ಲ. ನೋಡಿ, ಈಗೆಲ್ಲ 2 ತುಂಬಿ ತೋರಿಸಿ ನಿಮ್ಗೆ. ಇದೇ ರೀತಿ ಅಷ್ಟು ಹೀರೆಕಾಯಿನ ನಾನು ತುಂಬ್ಕೋತೀನಿ.
ನಂತರ ನೋಡ್ರಿ ಅಷ್ಟು ಹೀರೆಕಾಯಿನ ತುಂಬ್ಕೊಂಡೀನಿ. ಈ ತುಂಬ್ಕೊಂಡ ನಂತರ ತೋರಿಸ್ತಾ ಇದ್ದೀನಿ. ಈಗ ಇವನ್ನ ಒಗ್ಗರಣೆಯನ್ನು ಹಾಕೊಳ್ಳೋಣಂತ್ರಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡೇನ್ರಿ. ಇಟ್ಕೊಂಡು ಅದಕ್ಕೆ ನಾನೀಗ ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಎಣ್ಣೆ ಕಾದತ್ರಿ. ಈಗ ನಾನು ಇದಕ್ಕೆ ಜೀರಿಗೆ ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಂಥ ಈರುಳ್ಳಿಯನ್ನು ಹಾಕೋತೀನಿ ರೀ. ನೋಡಿ ಈರುಳ್ಳಿ ಸ್ವಲ್ಪ ಕೆಂಪಗಾದ ಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಂಥ ಹೀರೆಕಾಯಿ ಪೀಸ್ಗಳನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಆಗಾಳೆ ನಾನು ಮಸಾಲೆ ತುಂಬ್ಕೊಳ್ಳೋದಕ್ಕೆ ಹೀರೆಕಾಯಿಯನ್ನು ಕಟ್ ಮಾಡ್ಕೊಂಡಿನಲ್ರಿ, ಅವನು ಕೂಡ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ನೀವು ಮಸಾಲೆಯನ್ನು ತುಂಬ್ಕೋಬೋದು. ನಾ ಇಲ್ಲಿ ಹಂಗೆ ತೊಗೊಂಡೀನಿ. ಈಗ ನೋಡಿರಿ ನಾನು ಉಳಿದಂಥ ಮಸಾಲೆ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ ರೀ. ಯಾಕಂದರೆ ಇದೆಲ್ಲ ಗ್ರೇವಿ ಬೇಕ್ರಿ, ಗ್ರೇವಿ ಇದ್ದರೆ ಚೆನ್ನಾಗಾಗುತ್ತೆ ಪಲ್ಯ. ಮಸಾಲೆ ಎಲ್ಲ ತುಂಬ್ಕೊಂಡು ಉಳಿದಂಥ ಪೇಸ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅಗಲಾಡಿಸಿ ಹಾಕ್ತೇನೆ ರೀ. ಅದು ಮಿಕ್ಸಿ ಜಾರ ಒಳಗಿನ ಕ್ಲೀನ್ ಆಗೋ ಮಟ್ಟ ನೀರು ಹಾಕಿ ನಾನು ಅಗಲಾಡಿಸಿ ಹಾಕ್ಕೊಂಡೀನಿ. ಈಗ ನಾನು ನೋಡಿ ಇಲ್ಲೇ ತುಂಬಿದಂಥ ಹೀರೆಕಾಯಿನ ಇದ್ರಾಗ ಹಾಕೋತೀನಿ ರೀ. ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಇಲ್ಲಿ ಒಂದು 2 ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ರೀ. ಆಗಳ 1 ಸ್ಪೂನ್ ಮಸಾಲೆಗೆ ಹಾಕೊಂಡೇನಿ ರೀ ನಾನು. ಈಗ ಮತ್ತೆ ಮೇಲೆ ಒಂಚೂರು ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಖಾರನ ಸ್ವಲ್ಪ ನೋಡ್ಕೊಂಡು ಹಾಕ್ರಿ, ಯಾಕಂದರೆ ಮೊದಲು ಮಿಕ್ಸಿ ಜಾರಿಗೆ ಒಂಚೂರು ಹಾಕಿರ್ತೈತಿ. ಈಗ ಸ್ವಲ್ಪ ಬೆಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಚೆನ್ನಾಗೆಲ್ಲ ಮಿಕ್ಸ್ ಆಗೈತೆ ರೀ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ರೀ. ಹೀರೆಕಾಯಿ ಮುನುಗುವಷ್ಟು ನೀರನ್ನು ಹಾಕೊಂಡೇನಿ ರೀ. ಜೊತೆಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆಯನ್ನು ಹಾಕೋತಾ ಇದ್ದೀನಿ. ಗರಂ ಮಸಾಲೆ ಹಾಕೊಂಡು ಒಂದು 2 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ರೀ. ಈ ಮಿಕ್ಸ್ ಮಾಡಿದ ನಂತರ ನೋಡ್ರಿ ನಾನು ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೆ. 1 ಬೂಟ್ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಬಳಸೋದ್ರಿಂದ ಪಲ್ಯ ಕೆಡಂಗಿಲ್ಲ ರೀ. ನೀವು ಯಾವುದೇ ರೀತಿ ಪಲ್ಯ ಮಾಡಿರಿ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ನೋಡ್ರಿ, ರುಚಿನೂ ಕೊಡ್ತೈತಿ ಮತ್ತು ಎಷ್ಟೋ ಮಟ್ಟ ಇಟ್ಟರು ಪಲ್ಯ ಹಳಸಂಗಿಲ್ಲ. ಕೆಲವೊಬ್ರು ಅನ್ಕೋತಿರ್ತಾರೆ ರೀ ಹೇಗೆ ಮಾಡಿದ್ರು ಅಡುಗೆ ರುಚಿ ಆಗ್ತಾಯಿಲ್ಲ ಅಂಥೇಳಿ. ಏನಿಲ್ಲರಿ, ನಾವು ಮಾಡೋ ಅಡುಗೆಗೆ ಬೆಲ್ಲ, ಹುಣಸೆ ಹಣ್ಣು ಈ ರೀತಿಯನ್ನು ಕರೆಕ್ಟಾಗಿ ಹಾಕಿದ್ರಿ ಅಂದ್ರೆ ಅಡುಗೆ ಅಂತೂ ಪರ್ಫೆಕ್ಟ್ ಆಗುತ್ತೆ. ಇವಾಗ ನೋಡಿ ಇದನ್ನು ಒಂದು 5 ನಿಮಿಷ ಕುದಿಸೋದಕ್ಕೆ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿರಿ ಎಷ್ಟು ಮಸ್ತಾಗೈತಿ. ನೋಡಿದ್ರೆ ಬಾಯಾಗ ನೀರು ಬರ್ತದೆ ನೋಡ್ರಿ, ಅಷ್ಟು ಮಸ್ತಾಗೈತಿ. ನಿಮ್ಗೆ ಗ್ರೇವಿ ಏನಾರ ಸ್ವಲ್ಪ ತಿಳು ಬೇಕಪ್ಪ ಅಂದ್ರೆ ಇಷ್ಟಕ್ಕೆ ಬಿಟ್ಬಿಡ್ರಿ. ಇಲ್ಲ ನಾವು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೂ ಒಂದು 5 ನಿಮಿಷ ಕುದಿಸ್ಕೊರಿ. ನಿಮ್ಗೆ ಎಷ್ಟು ಮೆತ್ತಗೆ ಬೇಕು ಅಷ್ಟು ಮೆತ್ತಗೆ ಕುದಿಸ್ಕೊಳ್ಳಿ. ಈಗ ನಾನು ಇನ್ನೂ ಒಂಚೂರು ಮೆತ್ತಗೆ ಬೇಕು ಮತ್ತು ಸ್ವಲ್ಪ ಗಟ್ಟಿ ಬೇಕು ಅಂತ ಇನ್ನೊಂದು 5 ನಿಮಿಷ ಕುದಿಸ್ಕೋತೀನಿ. ನೋಡಿ ನಾನು ಇನ್ನೂ ಒಂಚೂರು ಗಟ್ಟಿ ಆಗಲಿ ಅಂಥೇಳಿ ಇನ್ನೊಂದು 5 ನಿಮಿಷ ಕುದಿಸೋದಕ್ಕೆ ಇಟ್ಟಿದ್ದೆ. ಈಗ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಮಸ್ತಾಗೈತೆ ಅಂಥೇಳಿ. ಆಗಾಳೆ ಎಷ್ಟು ತಿಳುವಾಗಿತ್ತು ನೋಡಿ. ನಾವು ಈ ರೀತಿ ಮಾಡ್ಕೊಂಡೇವು ಅಂದ್ರೆ ಬಿಸಿ ಬಿಸಿ ರೊಟ್ಟಿ, ಚಪಾತಿ ಮತ್ತು ಬಿಸಿ ಬಿಸಿ ಅನ್ನ ಜೋಡಿ ತಿನ್ನೋದಕ್ಕಂತೂ ತುಂಬಾ ಕಾಂಬಿನೇಷನ್ ಇರ್ತೈತೆ ರೀ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಹೀರೆಕಾಯಿ ಎಣ್ಣೆಗಾಯಿ ಪರ್ಫೆಕ್ಟಾಗಿ ರೆಡಿ ಆಗೈತಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ ರೀ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಉತ್ತರ ಕರ್ನಾಟಕ ಶೈಲಿಯ ಹೀರೆಕಾಯಿ ತುಂಬಗಾಯಿ ಪಲ್ಯ. ಇದಕ್ಕೆ ಹೀರೆಕಾಯಿ ಎಣ್ಣೆಗಾಯಿನೂ ಅಂತ ಕರೀತಾರೆ. ನೋಡಿರಿ ಎಷ್ಟು ಮಸ್ತಾಗೈತೆ, ಎಷ್ಟು ಸೂಪರ್ ಆಗೈತೆ ನೋಡಿರಿ. ನೋಡಿದ್ರೆ ಬಾಯಾಗ ನೀರು ಬರ್ತೈತಿ. ಎಂಥ ಇಷ್ಟಪಡ್ಲಾರ್ದು ಸಹಿತ ಇಷ್ಟಪಟ್ಟು ತಿಂತಾರೆ ನೋಡ್ರಿಲ್ಲೇ. ಫ್ರೆಂಡ್ಸ್, ನಾನು ಕೊತ್ತಂಬರಿ ಸೊಪ್ಪನ್ನು ಮತ್ತೆ ಮೇಲೆ ಅಲಂಕಾರಕ್ಕೆ ಹಾಕಿ ಬಾಡಿಸ್ಕೊಂಡಿದ್ದೆ. ನೀವು ಕೂಡ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸ್ಕೋರಿ ಅಲಂಕಾರಕ್ಕೆ ಅಂತೇಳಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೀವು ಈ ರೆಸಿಪಿಯನ್ನು ಮಾಡ್ಕೊಂಡು ನೀವು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಅನ್ನ ಮತ್ತು ಖಡಕ್ ರೊಟ್ಟಿ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು. ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೋಡ್ರಿಲ್ಲೇ ನಾನು ಬಿಸಿ ಬಿಸಿ ಪದರಿನ ಚಪಾತಿ ಮಾಡ್ಕೊಂಡಿದ್ದೆ. ಆ ಬಿಸಿ ಬಿಸಿ ಪದರಿನ ಚಪಾತಿ ಜೋಡಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿ ಜೋಡಿನೂ ತಿನ್ನೋಕಂತೂ ಪರ್ಫೆಕ್ಟ್ ಆಗಿರುತ್ತೆ. ನೀವು ಯಾವ್ದು ಬೇಕಾದಲ್ಲೇ ತಿನ್ಬೋದು. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೀವು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ನಾನು ನನ್ನೆಲ್ಲ ಸಬ್ಸ್ಕ್ರೈಬರ್ಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಇತ್ತೀಚೆಗಂತೂ ಈ ವಾರದಾಗಂತೂ ತುಂಬ ಜನ ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿದ್ರಿ, ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು.
ಯಾಕಂದರೆ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ಇಲ್ಲಾರ್ದ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಆಶೀರ್ವಾದದಿಂದಲೇ ನಾನು ಈ ನನ್ನ ಚಾನಲ್ನಲ್ಲಿ ಇನ್ನಷ್ಟು ಹೊಸ ಹೊಸ ದೇವಸ್ಥಾನಗಳ ಮಾಹಿತಿ ಮತ್ತು ಹೊಸ ಹೊಸ ರುಚಿಗಳನ್ನು ಮಾಡಬೇಕು ಅನ್ನೋ ಆಸೆ ಬರ್ತಾ ಇದೆ. ತುಂಬಾ ಥ್ಯಾಂಕ್ಸ್ ರೀ, ಯಾವಾಗಲೂ ಹೀಗೆ ನನ್ನ ಜೊತೆಗೆ ಇರ್ತೀರಾ ಅಂದ್ಕೊಂಡೀನಿ. ಸರಿ, ಹಾಗಾದರೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.